ಅವರಿಗೆ ಸಿಕ್ಕಿದ್ದೆ ಆಸೆ ಸೀರಿಯಲ್ನ ರೋಹಿಣಿ ಪಾತ್ರ. ಅವರಿಗೆ ಒಂದು ಒಳ್ಳೆ ಪಾಪ್ಯುಲಾರಿಟಿ ತಂದ್ಕೊಡ್ತಂತೆ. ಆದ್ರೆ ಪಾಸಿಟಿವ್ಗಿಂತ ನೆಗೆಟಿವ್ ಅಂತಾನೆ ಅವರು ಹೇಳ್ಕೊಂಡಿದ್ದಾರೆ. ಯಾಕೆಂದ್ರೆ ಆ ಕ್ಯಾರೆಕ್ಟರೇ ಹಾಗಿತ್ತಲ್ವಾ, ಅವಳು ಎಲ್ರಿಗೂ ಸುಳ್ಳು ಹೇಳ್ಕೊಂಡು ಮನೆಯವ್ರನ್ನ ಏಮಾರ್ಸೋ ಕ್ಯಾರೆಕ್ಟರು. ಅವರು ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ರು ಅಂದ್ರೆ ಜನರು ಅವರು ನಿಜವಾದ ಕ್ಯಾರೆಕ್ಟರು ನಮ್ಮನೇಲೆ ನಮ್ಗೆ ಯಾರೋ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ಅಷ್ಟರಲ್ಲಿ ಹೋಗ್ಬಿಟ್ಟಿದ್ರಂತೆ. ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿದ್ರೆ ಹಾಗೆ ಎಲ್ಲಾದ್ರೂ ಸಿಕ್ಕಿದ್ರೆ ಕೂಡ ಅವ್ರನ್ನ ಯಾವ ತರ ಮಾತಾಡಿಸ್ತಾ ಇದ್ರೆ ಅಂದ್ರೆ ಅವರೇ ನಿಜವಾಗ್ಲೂ ಯಾರಿಗೋ ಮೋಸ ಮಾಡ್ತಾ ಇದಾರೆ, ಸುಳ್ಳು ಹೇಳ್ತಾ ಇದಾರೆ ಅಂತ. ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋಗಿ ನಿಮ್ಮ ಮಗಳು ನಿಮ್ಮ ಗಂಡಂಗ್ ಹುಟ್ಟಿದ್ದ, ಮನೋಜ್ಗೆ ಹುಟ್ಟಿದ್ದ, ಇಲ್ಲ ದಿನೇಶ್ ಕ್ಯಾರೆಕ್ಟರ್ಗೆ ಹುಟ್ಟಿದ್ದ ಅಂತ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ರಂತೆ. ಇದ್ರ ಎಲ್ಲ ತುಂಬಾನೇ ಬೇಜಾರಾಗ್ತಾ ಇತ್ತು. ಹಾಗೆ ಅವಳ ಮಗಳ ಎದುರಿಗೆ ಅವ್ರ ಅಮ್ಮನ ಬೈತಾ ಇದ್ರೆ ಮಗಳಿಗೆ ಏನ್ ಅನ್ಸ್ಬೇಡ ಹೇಳಿ. ಸೊ ಅವಳ ಮಗಳು ಕೇಳ್ತಾ ಇಲ್ಲಂತೆ ಮುಗ್ಧವಾಗಿ, ಅಮ್ಮ ನಿಮ್ಗೆ ಯಾಕೆ ಈ ತರ ಹೇಳ್ತಾರೆ ಅಂತ ಹೇಳಿದಾಗ ಅಮೃತ ಅವರು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ತಿಳ್ಕೊಳ್ಳೋಷ್ಟು ದೊಡ್ಡ ವಯಸ್ಸು ಆ ಮಗಳಿಗೆ ಅಲ್ಲ. ಎಲ್ಲಾ ನೆಗೆಟಿವಿಟಿ ಅವರ ತಲೆಯಲ್ಲಿ ಉಳಿದೋಗಿತ್ತಂತೆ. ಹಾಗೆ ಅವರು ಮಗಳು ಹುಟ್ಟಿ 2-3 ತಿಂಗಳಿಗೆ ಮತ್ತೆ ಕರಿಯರ್ನ ರೀಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ಗೊತ್ತಿರತ್ತೆ ಮಕ್ಕಳಾದ್ಮೇಲೆ ಹೆಣ್ಮಕ್ಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಷ್ಟು ಇರತ್ತೆ ಅಂತ. ಸೊ ಅವರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸು ಆಗ್ತಾ ಇರತ್ತೆ. ಹಾಗೆ ಈ ನೆಗೆಟಿವಿಟಿ ತುಂಬಾ ಕಷ್ಟ ಆಗ್ತಾ ಇತ್ತು. ಆದ್ರೂ ಅವರು ಹೇಗೇಗೋ ನಡೆಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಅದು ಒಂದು ದಿನ ಎಲ್ಲಾ ಕಥೆನೂ ಚೇಂಜ್ ಮಾಡ್ಬಿಡತ್ತೆ. ಅದು ಏನು ಅಂದ್ರೆ ಅವರಿಗೆ ಯೂರಿನ್ ಇನ್ಫೆಕ್ಷನ್ ಆಗಿ ಹಾಸ್ಪಿಟಲ್ಗೆ ಸೇರಿರ್ತಾರೆ. ಎಷ್ಟು ಅದು ಜೋರಾಗಿರುತ್ತೆ ಅಂದ್ರೆ 2-3 ದಿವಸ ಅಡ್ಮಿಟ್ ಆಗುವಷ್ಟು. ಅದಾದ್ಮೇಲೆ ಸ್ವಲ್ಪ ದಿವಸ ಬ್ರೇಕ್ ಕೇಳಿದ್ರು, ಅಲ್ಲಿ ಸೀರಿಯಲ್ ತಂಡ ಅದನ್ನ ಒಪ್ಕೊಂಡಿರಲ್ಲ. ಹಾಗೆ ಅವರು ಬಂದಿರ್ತಾರೆ. ಆಗ ಕೇಳಿದಾಗ್ಲೂ ಅವರು ಕೇಳ್ಕೊಂಡ್ರಂತೆ, ನಮ್ಗೆ ಕ್ಲೀನ್ ಆಗಿರೋ ಟಾಯ್ಲೆಟ್ ಅನ್ನ ಕೊಡಿ, ಇಲ್ಲ ಅಂದ್ರೆ ಹೆಣ್ಮಕ್ಳಿಗಷ್ಟೇ ಸಪ್ರೇಟ್ ಆಗಿ ಕೊಡಿ ಅಂತ ಹೇಳಿದಾಗ ಸೀರಿಯಲ್ ತಂಡ ತುಂಬಾ ಕೆಟ್ಟದಾಗಿ ಅವ್ರನ್ನ ನಡೆಸ್ಕೊಂಡಿದೆ. ನೀವೇನು ದೊಡ್ಡ ಸೆಲೆಬ್ರಿಟಿನ, ನಿಮಗೆ ಸಪ್ರೇಟ್ ಆಗಿ ಕೊಡ್ಬೇಕಂತ ತುಚ್ಛವಾಗಿ ಮಾತಾಡಿದಾರಂತೆ. ಹಾಗೆ ಅವರು ಹೇಳ್ಕೊಂಡಿದ್ದಾರೆ ಸೀರಿಯಲ್ ತಂಡ ತುಂಬಾ ಅವ್ಯವಸ್ಥೆಗಳ ಆಗರಾಗಿತ್ತು ಅಂತಾನೆ ಹೇಳ್ಬೋದು. ಒಂದು ಸರಿಯಾಗಿರ್ಲಿಲ್ಲ. ಇದೆಲ್ಲ ಕಾರಣದಿಂದ ನಾನು ಈ ಸೀರಿಯಲ್ನ ಬಿಡ್ಬೇಕಾಯ್ತು ಅಂತ. ಈ ಸೀರಿಯಲ್ ಇಂಪ್ಯಾಕ್ಟ್ ತುಂಬಾ ನೆಗೆಟಿವ್ ಆಗಿ ಹೋಗಿದೆ. ಯಾಕೆಂದ್ರೆ ಎಲ್ಲರೂ ತುಂಬಾ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ರಂತೆ. ಹಾಗೆ ಅವರ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರು ಇರೋದ್ರಿಂದ ತನಗೆ ತುಂಬಾನೇ ಇಫೆಕ್ಟ್ ಆಯ್ತು ಅಂತ ಅವರು ಹೇಳ್ಕೊಂಡಿದ್ದಾರೆ. ಹಾಗೆ ಸೀರಿಯಲ್ ಬಿಟ್ಟಾದ್ಮೇಲೆ ಸ್ವಲ್ಪ ದಿವಸ ಬ್ರೇಕ್ ತಗೊಂಡು ಸಾರಿ ಬಿಸ್ನೆಸ್ನ ಅವರು ತುಂಬಾನೇ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಹಾಗೆ ಅವರು ಹೇಳಿದ್ರಂತೆ, ನನಗೆ ಈ ಇಂಡಸ್ಟ್ರಿನೇ ಬೇಡ, ಬ್ರೇಕ್ ಬೇಕು ಅಂತ. ಆಗ ಅವರು ಗಂಡ ರಘು ಅವರು ಹೇಳ್ತಾರೆ, ಏನು ಅಂದ್ರೆ ನೀನು ಈ ಸೀರಿಯಲ್ನ ಬಿಟ್ರು ಸೀರಿಯಲ್ ಬಿಡಲ್ಲ, ನಿನಗೆ ಯಾವಾಗ ಆಗುತ್ತೋ ಆವಾಗ ಮಾಡು ಅಂತ. ಅದೇ ಅವರ ಒಳ್ಳೆತನನ ಏನೋ ಒಂದು ಸೀರಿಯಲ್ ಉದಯದಲ್ಲಿ ಅವರಿಗೆ ಅವಕಾಶನ ಕಂಡ್ಕೊಂಡಿದೆ. ಸೊ ಈಗ ಅವರು ಉದಯ ಸೀರಿಯಲ್ ಅಲ್ಲಿ ಒಂದು ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಾರೆ, ಅದು ವಿಲನ್ ಕ್ಯಾರೆಕ್ಟರ್ನ. ಹೇಗೆ ಅವರು ಮಾಡ್ತಾರೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ನೀವೇನಾದ್ರೂ ಆಸೆ ಸೀರಿಯಲ್ ಹಾಗೆ ಅಮೃತ ಅವರ ಫ್ಯಾನ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ.